ಇವತ್ತ ಸುಮಾರು 10-20 ಲಕ್ಷ ರೈತರು ಇವತ್ತು ಕಣ್ಣಾಗ ನೀರು ತಂದು ಅಳ್ತಾ ಇದಾರ. ಆದ್ರೂ ಕೂಡ ಈ ಕಬ್ಬಿನ ಬಿಲ್ ಅನ್ನು ಕೊಡಿಸ್ಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡ್ಲಿಲ್ಲ. ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಶುಗರ್ मंत्रीಗೆ. बेळगाव येथील साखर आयुक्त कार्यालयाचा परिसर आज शेतकऱ्यांच्या आंदोलनाने गाजला. चुन्नप्पा पुजेरी यांच्या नेतृत्वाखाली शेकडो शेतकरी इथे जमा झाले होते. 3 जिल्ह्यातील साखर कारखान्यांकडून येणे बाकी असलेले तब्बल 1000 कोटी रुपयांहून अधिक रक्कम तात्काळ द्यावी अशी जोरदार मागणी शेतकऱ्यांनी केली. प्रति टन उसाला 3300 रुपये दर जाहीर असतानाही कारखानदार पैसे देत नसून शेतकऱ्यांना त्रास देत असल्याचे आरोप आंदोलनकर्त्यांनी केला. अधिकाऱ्यांनी दिलेल्या माहितीनुसार बेळगाव जिल्ह्यातील 19 साखर कारखान्यांपैकी केवळ 2 कारखान्यांनी 100% पैसे दिले आहेत. उर्वरित 27 कारखान्यांकडून सुमारे 1554 कोटी 47 लाख रुपयांची थक बाकी आहे. ಬೆಳಗಾಂ ಡಿಸ್ಟ್ರಿಕ್ಟ್ ಅರಿಯಂತ ಶುಗರ್ ಇಂಡಸ್ಟ್ರೀಸ್ 16 ಕೋಟಿ 72 ಲಕ್ಷ. ನಾನು ಹೇಳ್ತೀನಿ, ಆಮೇಲೆ ಫ್ಯಾಕ್ಟರಿ ವೈಸ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಅಥಣಿ ಶುಗರ್ಸ್ ಅದರದ್ದು 116 ಕೋಟಿ 15 ಲಕ್ಷ. ಬೆಳಗಾಂ ಶುಗರ್ಸ್ ಉದಲಿ 77 ಕೋಟಿ 76 ಲಕ್ಷ. ಚಿದಾನಂದ ಬಸವಪ್ರಭು ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಚಿಕ್ಕೋಡಿ 56 ಕೋಟಿ 52 ಲಕ್ಷ. EAD ಪ್ಯಾರೆ ಶುಗರ್ಸ್ ಕಾಂಪೇಟ್ 5 ಕೋಟಿ 22 ಲಕ್ಷ. ಘಟಪ್ರಭಾ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಗೋಕಾಕ್ 14 ಕೋಟಿ 31 ಲಕ್ಷ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಡ್ಯಾಮ್ 10 ಕೋಟಿ 53 ಲಕ್ಷ. ಸಿರುಗುಪ್ಪಿ ಶುಗರ್ಸ್ 40 ಕೋಟಿ 64 ಲಕ್ಷ. ಶಿವಶಕ್ತಿ ಶುಗರ್ಸ್ 124 ಕೋಟಿ 97 ಲಕ್ಷ. ಶಿವಸಾಗರ್ ಶುಗರ್ ಅಂಡ್ ಆಗ್ರೋ ಪ್ರಾಡಕ್ಟ್ಸ್ ಗುಡುಗುಂಟಿ ಶುಗರ್ಸ್ 36 ಕೋಟಿ 41 ಲಕ್ಷ. ಸೋಮೇಶ್ವರ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಬೈಲವಂಗಲ 43 ಕೋಟಿ. ಸೌಭಾಗ್ಯಲಕ್ಷ್ಮಿ 14 ಕೋಟಿ 66 ಲಕ್ಷ. ಬಸವೇಶ್ವರ ಶುಗರ್ಸ್ ಬೆಳ್ಳಿಗೆರೆ 5 ಕೋಟಿ 84 ಲಕ್ಷ. यावेळी बोलताना चुन्नप्पा पुजेरी यांनी कारखानदार जाणीवपूर्वक पैसे थकवत असल्याचा आरोप केला. सरकारने तात्काळ हस्तक्षेप करून शेतकऱ्यांचे पैसे मिळवून द्यावेत, अन्यथा कारखानदारांवर गुन्हा दाखल करावे अशी मागणी त्यांनी केली. ಏನು ಇವತ್ತು ನಾವು ಬೆಳಗಾವಿಯಲ್ಲಿ ಶುಗರ್ ಕಮಿಷನರ್ ಆಫೀಸ್ ಮುಂದ ಪ್ರತಿಭಟನೆ ಮಾಡಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು 5,000 ಕೋಟಿ ರೂಪಾಯಿ ಕಬ್ಬಿನ ಬಾಕಿಯನ್ನ ಈ ರಾಜ್ಯದಲ್ಲಿ ಕಾರ್ಖಾನೆ ಮಾಲೀಕರ ಸುಮಾರು 3 ತಿಂಗಳ 4 ತಿಂಗಳ 2 ತಿಂಗಳ 1 ತಿಂಗಳ ಬಾಕಿ ಕೊಟ್ಟಿಲ್ಲ. ಇವತ್ತ ಸುಮಾರು 10-20 ಲಕ್ಷ ರೈತರು ಇವತ್ತು ಕಣ್ಣಾಗ ನೀರು ತಂದು ಅಳ್ತಾ ಇದಾರ. ಆದ್ರೂ ಕೂಡ ಈ ಕಬ್ಬಿನ ಬಿಲ್ ಅನ್ನು ಕೊಡಿಸ್ಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡ್ಲಿಲ್ಲ, ಶುಗರ್ ಮಂತ್ರಿ ಚಿಂತೆ ಮಾಡ್ಲಿಲ್ಲ, ಈ 225 ಮಂದಿ ಶಾಸಕರು ಚಿಂತೆ ಮಾಡ್ಲಿಲ್ಲ. ಯಾಕಂದ್ರೆ 20 ಲಕ್ಷ ಇವತ್ತ ಕಬ್ಬು ಬೆಳೆಗಾರರ ಕೋಟ್ಯಾಂತರ ಜನ ಇವ್ರಿಗೆ ಮತದಾನ ಮಾಡಿದಾರ. ಇವತ್ತಲ್ಲಿ ಬೆಳಗಾವಿ ಒಳಗ ಬೆಂಗಳೂರೊಳಗ ಬಜೆಟ್ ಅಧಿವೇಶನ ನಡೆಯುತ್ತೆ, ಅಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರ ಇವರೆಲ್ಲ ರೈತ ದ್ರೋಹಿಗಳದಾರ. ರೈತರ ಸಾಯಿಲ್ಪ 12 ತಿಂಗಳ ಕಬ್ಬು ಬೆಳೆದ ನಾವ ಬಂಡವಾಳ ಹಾಕಿ 15 ತಿಂಗಳ ಬಿಲ್ ಬಂದಿಲ್ಲ, ಆ ಕುಟುಂಬ ಸಾಯಿಲ್ಕರೆ ಬಾಕಿ ಕೊಡಿಸ್ಬೇಕನ್ನುವಂತ ಚಿಂತೆ ಸರ್ಕಾರಗಳಿಗಿಲ್ಲ, ಈ ಶುಗರ್ ಕಮಿಷನರ್ಗಿಲ್ಲ. ಈ ಕಾನೂನು ಕೂಡ ಇವತ್ ನೋಡ್ರಿ 14 ದಿವಸನ್ಯಾಗ ಕೊಡ್ಬೇಕ ಅನ್ನುವಂತ ಕಾನೂನು ಕೊಡದಿರ ಇವತ್ತು 3 ತಿಂಗಳ ಕೊಟ್ಟಿಲ್ಲ. ಅವ್ರನ್ನ ಏನ್ ಆಕ್ಷನ್ ತಗೋಬೇಕನ್ನುವಂಥದ್ದು ಕೂಡ ಸರ್ಕಾರ ಕ್ರಮ ತಗೊಂಡಿಲ್ಲ. ಇಲ್ಲಿ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿಲ್ಲ. ನೋಡ್ರಿ, ದೊಡ್ಡ ದೊಡ್ಡ ಪ್ರಭಾವಿಗಳ ಬಾಕಿ ಉಳಿದಾವ. ನಿರಾಣಿ, ಪ್ರಭಾಕರ್ ಕೋರೆ, ಸತೀಶ್ ಜಾರಕಿಹೊಳಿ, ಇಂತ ದೊಡ್ಡ ದೊಡ್ಡ ಪ್ರಭಾವಿಗಳ, ಶಿವಶಂಕರಪ್ಪ, ಈ ರೀತಿ ಹಲವಾರು ಇವತ್ತು ಪ್ರಭಾವಿಗಳ ಕಾರ್ಖಾನೆಗಳು ಹೋದವು, ಸಹಕಾರ ಕಾರ್ಖಾನೆಗಳು ಹೋದವು. ಕೋಟಿ ಗಂಟ್ಲೆ 106 ಕೋಟಿ ಬೆಳಗಾವಿ ಜಿಲ್ಲಾ ಒಳಗ 1,000 ಕೋಟಿ, ಬಾಗಲಕೋಟೆ ಒಳಗೆ 1,500 ಕೋಟಿ, ವಿದರ, ಯಾದಗಿರಿ, ಗುಲ್ಬರ್ಗ, ಇಡೀ ರಾಜ್ಯ ತುಂಬಾ ಇವತ್ತ 5,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಾರತ್ತಂದ್ರ ಇನ್ನೂ ಕೂಡ ಯಾರು ಮಾತಾಡ್ತಿಲ್ಲ.
ಆ ಕಾರಣಕ್ಕಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿಯಿಂದ ಇವತ್ತ ನೂರಾರು ಜನ ರೈತರು ಬಂದ ಪ್ರತಿಭಟನೆ ಮಾಡತ್ತು. ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ನಾವಿಲ್ಲಿ ಹುಡುಗಾಟಿಕೆ ಮಾಡಕ್ ಬಂದಿಲ್ಲ. ಕಬ್ಬಿನ ಬಾಕಿಯನ್ನು ವಸೂಲಿ ಮಾಡ್ಕೊಂಡು ಹೋಗಕ್ಕಾಗಿ ಶುಗರ್ ಕಮಿಷನರ್ ಆಫೀಸ್ ಬಂದ್ ಮಾಡಿ ಪ್ರತಿಭಟನೆ ಮಾಡಕ್ ಬಂದು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರು ಕಬ್ಬಿನ ಬಾಕಿಯನ್ನು ರಾಜ್ಯದಲ್ಲಿ ಎಷ್ಟು ಬಾಕಿ ಉಳಿದೈತಿ ತಕ್ಷಣ ಬಾಕಿ ಕೊಡಿಸ್ಬೇಕು. ಇವತ್ತು ಸಾಯಂಕಾಲ ಒಳಗಾಗಿ ಆದೇಶ ಮಾಡ್ಬೇಕು, ಬಾಕಿ ಕೊಡಿಸ್ಬೇಕಿಲ್ಲ ಅಂದ್ರ ನಾವು ಅಹೋರಾತ್ರಿ ಆಗುವತ್ತು ಪ್ರತಿಭಟನೆ ಮಾಡಿ ಬಾಕಿ ವಸೂಲಿ ಮಾಡ್ಕೊಂಡ್ ಮನೆಗೆ ಹೋಗ್ತೋತೆ. ರಾಜ್ಯ ಸರ್ಕಾರಕ್ಕ, ರಾಜ್ಯದ ಮುಖ್ಯಮಂತ್ರಿಗೆ, ಶುಗರ್ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 5,000 ಕೋಟಿ ರೂಪಾಯಿ ಬಾಕಿ ಉಳಿದೈತಿ. ರಾಜ್ಯದಂತ 5,000 ಕೋಟಿ ಉಳಿದೈತಿ. ಬೆಳಗಾವಿ ಒಳಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಉಳಿದೈತಿ. ಇಲ್ಲಿ ಇರ್ತಕ್ಕಂತ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ತಕ್ಷಣ ಬರ್ಬೇಕು, ಯಾಕಂದ್ರೆ ಅವ್ರಿಗೂ ಕೆಲಸ ಐತಿ. ಯಾಕೆ 1,000 ಕೋಟಿ ಗಂಟೆ ಇವತ್ತು ಕಾರ್ಖಾನೆ ಬಾಕಿ ಉಳಿಸ್ಕೊಂಡರು, ಅದಕ್ಕಾಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಬಂದವರು ಉತ್ತರ ಕೊಡ್ಬೇಕು. ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಯಾವುದು ಮುಲಾಜಿಲ್ದ ಕಬ್ಬಿನ ಬಾಕಿ ವಸೂಲಿ ಮಾಡಿ ಕೊಡ್ಲೇಬೇಕು. ಇಲ್ಲ ಅಂತಂದ್ರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಇಬ್ಬರು ರೈತರ ಪಾಲಿಗೆ ಸತತ ನಾವ ಇವತ್ತ ಹೋಗುವಂತ ಪರಿಸ್ಥಿತಿ ಮಾಡ್ಬಿಡತ್ತೆ. ಇವತ್ತು ತಕ್ಷಣ ಬಾಕಿ वसुली ಮಾಡಿ ಕೊಡ್ಬೇಕಾದ್ರೆ सरकारಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. काही प्रभावशाली व्यक्तींचा कारखान्यांकडून मोठी थकबाकी असून त्यामुळे सुमारे 10 लाख लोकांवर परिणाम होत असल्याचे त्यांनी सांगितले. ऊस दिल्यानंतर 14 दिवसात पैसे मिळायला हवेत, पण 3 महिने उलटले तरी पैसे मिळाले नाहीत. बँकेकडून कर्ज घेतलेल्या शेतकऱ्यांना नोटीस येत आहेत. मग 18 महिन्यांचे व्याज कसे भरायचे असा सवालही शेतकरी नेत्यांनी उपस्थित केले. दरम्यान आंदोलनाच्या पार्श्वभूमीवर कोणतीही अनुचित घटना घडू नये म्हणून साखर आयुक्त कार्यालयाबाहेर कडेकोट पोलीस बंदोबस्त ठेवण्यात आला होता. वेळेत थकबाकी मिळाली नाही तर आंदोलन आणखी तीव्र करण्याचा इशारा शेतकऱ्यांनी दिला आहे. अशा आणखीन अपडेटसाठी फॉलो करा व्हॉइस ऑफ विनोग्रामला. इसको